ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಜಸ್ಟ್ ಫೈನಲಿ. ವರ್ತೂರಿನ ಉದಯನಗರದ ಮನೆಯಲ್ಲಿ ಮಹಿಳೆ ಸಾವನ್ನಪ್ಪಿದ್ದು ಪತಿ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿದೆ. ಯುಪಿ ಮೂಲದ ರವೀಂದ್ರ ಸಿಂಗ್ ಹಾಗೂ ಪೂನಂ ದಂಪತಿ 1.5 ವರ್ಷದಿಂದ ನಗರದಲ್ಲಿ ವಾಸವಿದ್ರು. ಆದ್ರೆ ನಿನ್ನೆ ದಂಪತಿ ನಡುವೆ ಜಗಳ ನಡೆದಿದೆ. ಬಳಿಕ ಅದೇನಾಯ್ತೋ ಏನೋ ಬೆಡ್ ಮೇಲೆ ಪೂನಂ ಶವ ಬಿದ್ದಿತ್ತು. ಮಗು ಮುಂದೆ ಪೂನಂ ಶವವಾಗಿದ್ಲು. ಪತಿಯೇ ಕೊಂದಿದ್ದಾನೆ ಅಂತ ಕುಟುಂಬ ಆರೋಪಿಸ್ತಿದೆ. ಚೆನ್ನಾಗನೇ ಇರ್ತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು. ಬಟ್ ಏನು ಆಯ್ತು ಏನೋ ಗೊತ್ತಿಲ್ಲ. ನಮ್ಗೆ ನೆನ್ನೆ 12 ಗಂಟೆನಲ್ಲಿ ಗೊತ್ತಾಗಿದ್ದು. ದೇವನಹಳ್ಳಿ ಬಳಿ ಟರ್ಮಿನಲ್ ರೈಲ್ವೆ ಸ್ಟೇಷನ್ ನಿರ್ಮಾಣ ಮತ್ತು ಸಬರ್ಬನ್ ರೈಲು ಸಂಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಸಭೆ ನಡೆಸಿದ್ರು. ಕೆಕೆ ಗೆಸ್ಟ್ ಹೌಸ್ ನಲ್ಲಿ ನಡೆದ ಸಭೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅನ್ನ ಏರ್ಪೋರ್ಟ್ ಮಾದರಿಯಲ್ಲಿ ನಿರ್ಮಿಸುವ ಬಗ್ಗೆಯೂ ಚರ್ಚಿಸಿದ್ರು. ಸಂಸದರಾದ ಪಿಸಿ ಮೋಹನ್, ಸಿಎನ್ ಮಂಜುನಾಥ್ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ರು. ಯಲಹಂಕದ ಪುಟ್ಟೇನಹಳ್ಳಿಯಲ್ಲಿ ಗೌರಿ ಗಣೇಶ ಹಬ್ಬದ ಬಳಿಕ ಕಡಲೆಕಾಯಿ ಪರಿಷೆ ಅದ್ದೂರಿಯಾಗಿ ನಡೆದಿದೆ. ಬೈಲು ಬಸವಣ್ಣನಿಗೆ ತಂಬಿಟ್ಟಿನ ಆರತಿ ಬೆಳಗ್ಗೆ ಹೂವಿನ ನಮನ ಸಲ್ಲಿಸಲಾಯಿತು. 60 ವರ್ಷಗಳಿಂದ ನಡೆಯುತ್ತಾ ಬಂದಿರೋ ಈ ಐತಿಹಾಸಿಕ ಜಾತ್ರೆಗೆ ಜನಸ್ತೋಮವೇ ಹರಿದು ಬಂದಿತ್ತು.